ಅದು ಜೂನ್ 12, 2025 ಗುರುವಾರ ಮಧ್ಯಾಹ್ನ ಸುಮಾರು 1 ಗಂಟೆ 40 ನಿಮಿಷ ಆಗಿರುತ್ತೆ. ಅಹಮದಾಬಾದ್ನಿಂದ ಲಂಡನ್ಗೆ ಹೊರಟಿದ್ದ ಏರ್ ಇಂಡಿಯಾ ವಿಮಾನ AI-171 ಟೇಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಎಕ್ಸಾಕ್ಟ್ ಆಗಿ ಹೇಳಬೇಕು ಅಂದ್ರೆ ಕಣ್ಣು ಮಿಟಿಸೋಷ್ಟರಲ್ಲಿ ನೆಲಕ್ಕೆ ಬಿದ್ದು ಕ್ರಾಶ್ ಲ್ಯಾಂಡ್ ಆಗುತ್ತೆ. ಬಿಜೆ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಮೇಲೆ ಬಿದ್ದ ಆ ವಿಮಾನಕ್ಕೆ ಫುಲ್ ಬೆಂಕಿ ಹತ್ಕೊಂಡು ಕಪ್ಪು ಹೊಗೆ ಆವರಿಸಿ ಬಿಡುತ್ತೆ. ಆ ದೃಶ್ಯಗಳು ಟಿವಿಯಲ್ಲಿ ಬಂದಾಗ ಇಡೀ ದೇಶವೇ ಶಾಕ್ ಆಗುತ್ತೆ. ಟೋಟಲ್ 242 ಜನರಿದ್ದ ಆ ವಿಮಾನದಲ್ಲಿ 230 ಜನ ಪ್ಯಾಸೆಂಜರ್ಸ್ ಮತ್ತು 12 ಜನ ಕ್ರೂ ಮೆಂಬರ್ಸ್ ತಮ್ಮ ಪ್ರಯಾಣವನ್ನ ಶುರು ಮಾಡ್ತಾ ಇದ್ರು. ಆದ್ರೆ ಈ ಒಂದು ದುರಂತದಿಂದ ಕೇವಲ ಒಬ್ಬ ಬ್ರಿಟಿಷ್ ವ್ಯಕ್ತಿಯನ್ನ ಬಿಟ್ಟು ಉಳಿದ 200ಕ್ಕೂ ಅಧಿಕ ಜನ ತಮ್ಮ ಪ್ರಾಣವನ್ನ ಕಳೆದುಕೊಳ್ಳುತ್ತಾರೆ. ಈ ಸಂಖ್ಯೆ ಇನ್ನೂ ಜಾಸ್ತಿ ಇರಬಹುದು ಎಂದು ಕೆಲವು ವರದಿಗಳು ಹೇಳ್ತಾ ಇವೆ. ಯಾಕಂದ್ರೆ ವಿಮಾನ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಮೇಲೆ ಕ್ರಾಶ್ ಲ್ಯಾಂಡ್ ಆಗಿರೋದ್ರಿಂದ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಬಹಳಷ್ಟು ಜನ ಗಾಯಗೊಂಡಿದ್ದಾರೆ ಅಂಡ್ ಕೆಲವು ಜನರು ಸತ್ತು ಹೋಗಿದ್ದಾರೆ ಎಂದು ಕೂಡ ರಿಪೋರ್ಟ್ಸ್ ಹೇಳ್ತಾ ಇವೆ. ಹಾಗಾದ್ರೆ ಈ ಘಟನೆಯ ಹಿಂದಿನ ಕಥೆ ಏನು? ಟೇಕ್ ಆಫ್ ಆಗೋಕ್ಕೂ ಮುಂಚೆ ವಿಮಾನದ ಒಳಗಡೆ ಏನಾಯ್ತು? ಈ ಘಟನೆ ನಡೆಯೋಕೆ ಕಾರಣ ಏನು? ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ? ಬದುಕುಳಿದಿರುವ ಆ ವ್ಯಕ್ತಿ ಏನ್ ಹೇಳಿದಾನೆ? ಇದರ ಜೊತೆಗೆ ಬೋಯಿಂಗ್ ವಿಮಾನದ ಇತಿಹಾಸ ಏನು? ಯಾಕೆ ಈ ಬೋಯಿಂಗ್ ವಿಮಾನ ಫೇಲ್ ಆಯ್ತು? ಇದಕ್ಕೂ ಮುಂಚೆ ಬೋಯಿಂಗ್ ವಿಮಾನಗಳಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಕಂಡು ಬಂದಿದ್ವಾ ಎಂಬ ವಿಷಯಗಳನ್ನ ಡೀಟೇಲ್ ಆಗಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದರಿಂದ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಇಷ್ಟವಾದರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಸೆಲೆಕ್ಟ್ ಮಾಡಿದೆ ಲೆಟ್ಸ್ ಗೆಟ್ ಟು ದ ವಿಡಿಯೋ. ಘಟನೆಯ ಬಗ್ಗೆ ತಿಳಿದುಕೊಳ್ಳೋಕೆ ಮುಂಚೆ ಏರ್ ಇಂಡಿಯಾ ಮತ್ತು ಬೋಯಿಂಗ್ 787 ಡ್ರೀಮ್ ಲೈನರ್ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ. ಏರ್ ಇಂಡಿಯಾ ಅಂದ್ರೆ ನಮ್ಮ ಭಾರತದ ಹೆಮ್ಮೆಯ ಏವಿಯೇಷನ್ ಸಂಸ್ಥೆ. ಇದನ್ನ 1932ರಲ್ಲಿ ಟಾಟಾ ಕುಟುಂಬ ಟಾಟಾ ಏರ್ ಸರ್ವಿಸಸ್ ಎಂಬ ಹೆಸರಿನಿಂದ ಸ್ಥಾಪಿಸುತ್ತಾರೆ. ನಂತರ 1938ರಲ್ಲಿ ಟಾಟಾ ಏರ್ ಸರ್ವಿಸಸ್ ಅನ್ನ ಟಾಟಾ ಏರ್ಲೈನ್ಸ್ ಎಂದು ಚೇಂಜ್ ಮಾಡ್ತಾರೆ. ನಂತರ 1946ರಲ್ಲಿ ಎರಡನೇ ಪ್ರಪಂಚ ಯುದ್ಧದ ನಂತರ ಟಾಟಾ ಏರ್ಲೈನ್ಸ್ ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿ ಕನ್ವರ್ಟ್ ಆಗೋದ್ರಿಂದ ಆಗಿನಿಂದ ಈ ಸಂಸ್ಥೆ ಸರ್ಕಾರದ ಅಡಿಯಲ್ಲಿ ರನ್ ಆಗ್ತಾ ಇರುತ್ತೆ. ಅಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿರುತ್ತೆ. ಆದ್ರೆ 1953ರಿಂದ 2022ರವರೆಗೆ ಗವರ್ಮೆಂಟ್ ಅಂಡರ್ ನಲ್ಲಿರುವ ಏರ್ ಇಂಡಿಯಾಗೆ ಫುಲ್ ಕಷ್ಟಗಳು ಶುರುವಾಗುತ್ತವೆ. ಹಳೆ ಕಾಲದ ಪದ್ಧತಿಗಳು, ಹಳೆ ಪ್ರಕ್ರಿಯೆಗಳು ಮತ್ತು ಏವಿಯೇಷನ್ ಬಗ್ಗೆ ನಾಲೆಜ್ ಇಲ್ಲದ ಅಧಿಕಾರಿಗಳಿಂದ ಈ ಕಂಪನಿ ಭಾರಿ ನಷ್ಟವನ್ನು ಅನುಭವಿಸುತ್ತೆ. ಇದೇ ಕಾರಣದಿಂದ ಈ ಕಂಪನಿಗೆ ಹೊಸ ಟೆಕ್ನಾಲಜಿಯಲ್ಲಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಆದ್ರೆ 2022ರಲ್ಲಿ ಟಾಟಾ ಸನ್ಸ್ ಮತ್ತೆ ಈ ಏರ್ ಇಂಡಿಯಾವನ್ನ ಸುಮಾರು 18,000 ಕೋಟಿ ರೂಪಾಯಿಗಳ ಡೀಲ್ ಮೂಲಕ ಖರೀದಿಸುತ್ತೆ. ಟಾಟಾ ಕಂಪನಿ ಏರ್ ಇಂಡಿಯಾವನ್ನ ಅಡ್ವಾನ್ಸ್ ಆಗಿ ಮಾಡೋಕೆ ಮತ್ತು ಬೇರೆ ಕಂಪನಿಗಳ ಜೊತೆ ಕಾಂಪಿಟೇಟರ್ ಆಗಿ ಬದಲಾಗೋಕೆ ಹೊಸ ವಿಮಾನಗಳನ್ನ ಆರ್ಡರ್ ಮಾಡುತ್ತೆ. ಸೊ ಈ ಏರ್ ಇಂಡಿಯಾ ಇತಿಹಾಸದಲ್ಲಿ ನಡೆದ ಪ್ಲೇನ್ ಕ್ರಾಶ್ ಗಳ ಬಗ್ಗೆ ಒಂದ್ಸಲ ನೋಡಿದ್ರೆ 1978ರಲ್ಲಿ ಬೋಯಿಂಗ್ 747 ವಿಮಾನ ಅರೇಬಿಯಾ ಸಮುದ್ರದಲ್ಲಿ ನಾಶವಾಗಿ 213 ಜನ ಮೃತಪಟ್ಟಿದ್ರು. 2010ರಲ್ಲಿ ಮಂಗಳೂರಿನಲ್ಲಿ ಮತ್ತು 2020ರಲ್ಲಿ ಕೇರಳದ ಕೋಳಿಕೋಡ್ನಲ್ಲಿ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ನ ವಿಮಾನ 737-800 ವಿಮಾನಗಳು ರನ್ವೇಯಿಂದ ಜಾರಿ ಕ್ರಾಶ್ ಆಗಿರುವ ವಿಷಯ ನಮ್ಗೆಲ್ಲರಿಗೂ ಗೊತ್ತಿದೆ. ಸೊ ಈಗ ಬೋಯಿಂಗ್ 787 ಡ್ರೀಮ್ ಲೈನರ್ ಬಗ್ಗೆ ಲೈಟ್ ಆಗಿ ತಿಳಿದುಕೊಳ್ಳೋಣ. ಇದೊಂದು ದೊಡ್ಡ 2 ಇಂಜಿನ್ಗಳ ವಿಮಾನ. ಇದನ್ನ 2009ರಲ್ಲಿ ಸೇವೆಗೆ ತರ್ತಾರೆ. ಈ ವಿಮಾನ ಜಾಸ್ತಿಯಾಗಿ ಕಾಂಪೋಸಿಟ್ ಮಟೀರಿಯಲ್ಸ್ ಗಳಿಂದ ತಯಾರಿಸಿದ ಮೊದಲ ಏರ್ಲೈನ್ ವಿಮಾನ. ಇದು ಜನರಲ್ ಎಲೆಕ್ಟ್ರಿಕ್ ಜೆನೆಕ್ಸ್ ಅಥವಾ ರೋಲ್ಸ್ ರಾಯ್ಸ್ ಟ್ರೆಂಟ್ 1000 ಇಂಜಿನ್ಸ್ ಗಳಿಂದ ಕೆಲಸ ಮಾಡುತ್ತೆ. ಈ ಡ್ರೀಮ್ ಲೈನರ್ ತನ್ನ ಫ್ಯೂಲ್ ಎಫಿಷಿಯನ್ಸಿ, ಲೋ ನಾಯ್ಸ್, ಲಾರ್ಜ್ ವಿಂಡೋಸ್, ಲೋ ಕ್ಯಾಬಿನ್ ಪ್ರೆಷರ್ ಮತ್ತು ಬೆಟರ್ ಏರ್ ಕ್ವಾಲಿಟಿಗೆ ಹೆಸರುವಾಸಿ. ಇದು ಪ್ರಯಾಣಿಕರಿಗೆ ಉತ್ತಮ ಅನುಭವವನ್ನು ನೀಡುತ್ತೆ. ಅಹಮದಾಬಾದ್ ದುರಂತಕ್ಕೂ ಮುಂಚೆ ಬೋಯಿಂಗ್ 787 ಡ್ರೀಮ್ ಲೈನರ್ 2009ರಲ್ಲಿ ಸೇವೆಗೆ ಬಂದ ನಂತರದಿಂದ ಒಂದು ಬಾರಿ ಕೂಡ ಇಂತಹ ಇನ್ಸಿಡೆಂಟ್ ನಡೆದಿರಲಿಲ್ಲ. ಆದ್ರೆ 2013ರಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿಗಳು ಜಾಸ್ತಿ ಹೀಟ್ ಆಗುವ ಸಮಸ್ಯೆಗಳಿಂದಾಗಿ 787 ವಿಮಾನಗಳನ್ನ ಟೆಂಪರರಿಯಾಗಿ ಡೆಸ್ಟ್ರಾಯ್ ಮಾಡಲಾಗುತ್ತೆ. ಸೊ ಬೋಯಿಂಗ್ ಕಂಪನಿ ಇತ್ತೀಚಿನ ವರ್ಷಗಳಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದೆ. ಅದರಲ್ಲೂ ವಿಶೇಷವಾಗಿ 737 ಮ್ಯಾಕ್ಸ್ ವಿಮಾನಗಳು, ಲಯನ್ ಏರ್ ಫ್ಲೈಟ್ 610 ಮತ್ತು ಇಥಿಯೋಪಿಯನ್ ಏರ್ಲೈನ್ ಫ್ಲೈಟ್ 302 ದುರಂತಗಳು ಇದಕ್ಕೆ ದೊಡ್ಡ ಉದಾಹರಣೆ ಅಂತ ಹೇಳ್ಬೋದು. ಈ ಎರಡು ದುರಂತಗಳಿಗೆ ಮುಖ್ಯ ಕಾರಣ MCAS ಅಂದ್ರೆ ಮ್ಯಾನ್ಯುವರಿಂಗ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಗ್ಯುಮೆಂಟೇಷನ್ ಸಿಸ್ಟಮ್ ಎಂಬ ಸಾಫ್ಟ್ವೇರ್ ನಲ್ಲಿರುವ ದೋಷ. ಈ ಸಾಫ್ಟ್ವೇರ್ ರಾಂಗ್ ಡೇಟಾವನ್ನು ಪಡೆದು ವಿಮಾನದ ಮೂಗು ಅಂದ್ರೆ ಮುಂದಿನ ಭಾಗ ಕೆಳಗೆ ಹೋಗುವಂತೆ ಮಾಡಿ ಪೈಲಟ್ಗಳು ನಿಯಂತ್ರಣ ಕಳೆದುಕೊಳ್ಳುವಂತೆ ಮಾಡಿತು. ಸೊ ಈ ದುರಂತಗಳ ನಂತರ 737 ಮ್ಯಾಕ್ಸ್ ವಿಮಾನಗಳನ್ನ ಪ್ರಪಂಚ ಪೂರ್ತಿ ಡೆಸ್ಟ್ರಾಯ್ ಮಾಡಿ ಬೋಯಿಂಗ್ ಸಿಸ್ಟಮ್ ಅನ್ನ ರೀಡಿಸೈನ್ ಮಾಡ್ತಾರೆ. ಸೊ ಅಹಮದಾಬಾದ್ ಇನ್ಸಿಡೆಂಟ್ ನ 787 ವಿಮಾನದ ವಿಷಯದಲ್ಲೂ ಕೂಡ ಮೊದಲನೇದಾಗಿದ್ರೂ ಕೂಡ ರೀಸೆಂಟ್ ಸೇಫ್ಟಿ ಕೊರತೆಗಳ ಕಾರಣದಿಂದ ಬೋಯಿಂಗ್ ನ ರೆಪ್ಯುಟೇಷನ್ ಮತ್ತು ಸೇಫ್ಟಿ ಸ್ಟ್ಯಾಂಡರ್ಡ್ ಮೇಲೆ ಬಹಳಷ್ಟು ಪ್ರಶ್ನೆಗಳು ಹುಟ್ಟುತ್ತಾ ಇವೆ. ಯಾಕಂದ್ರೆ ಫ್ಲೈಟ್ AI-171 ಕೂಡ ಒಂದು ಬೋಯಿಂಗ್ 787 ಡ್ರೀಮ್ ಲೈನರ್ ನ ವಿಮಾನ. ಇದು ಅಹಮದಾಬಾದ್ ನಿಂದ ಲಂಡನ್ ಗ್ರಾಟ್ವಿಗೆ ಹೊರಡಲು ಸಿದ್ಧವಾಗಿರುತ್ತೆ. ಈ ವಿಮಾನದಲ್ಲಿ 230 ಜನ ಪ್ರಯಾಣಿಕರು ಮತ್ತು 12 ಜನ ಸಿಬ್ಬಂದಿಯಿಂದ ಟೋಟಲ್ 242 ಜನರಿದ್ರು. ಪ್ರಯಾಣಿಕರಲ್ಲಿ 169 ಜನ ಭಾರತೀಯರು, 53 ಜನ ಬ್ರಿಟಿಷರು, 7 ಜನ ಪೋರ್ಚುಗೀಸರು ಮತ್ತು ಕೆನಡಾದ ಒಬ್ಬ ವ್ಯಕ್ತಿ ಕೂಡ ಇದ್ರು. ಇವರಲ್ಲಿ 104 ಜನ ಪುರುಷರು ಮತ್ತು 112 ಜನ ಮಹಿಳೆಯರಿದ್ರು. ಅಂಡ್ ಪೈಲಟ್ ಗಳಾಗಿ 8200 ಫ್ಲೈಟ್ ಅವರ್ಸ್ ಎಕ್ಸ್ಪೀರಿಯನ್ಸ್ ಇರುವ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತು 1100 ಫ್ಲೈಟ್ ಅವರ್ಸ್ ಎಕ್ಸ್ಪೀರಿಯನ್ಸ್ ಇರುವ ಫಸ್ಟ್ ಆಫೀಸರ್ ಕ್ಲೈವ್ ಕುಂದರ್ ಕೂಡ ಆಗಿದ್ರು. ಅಂಡ್ ವಿಮಾನದಲ್ಲಿ ಫ್ಯೂಲ್ ಕೂಡ ಫುಲ್ ಆಗಿರುತ್ತೆ. ಸೊ ಜೂನ್ 12, 2025ರಂದು ಮಧ್ಯಾಹ್ನ 1 ಗಂಟೆ 39 ನಿಮಿಷಕ್ಕೆ ಫ್ಲೈಟ್ AI-171 ಅಹಮದಾಬಾದ್ ನ ಸರ್ದಾರ್ ವಲ್ಲಭಾಯ್ ಪಟೇಲ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಿಂದ ಟೇಕ್ ಆಫ್ ಆಗುತ್ತೆ. ಟೇಕ್ ಆಫ್ ಆದ ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಅಂದ್ರೆ ಸುಮಾರು 30 ಸೆಕೆಂಡ್ಗಳ ನಂತರ ವಿಮಾನಕ್ಕೆ ತೊಂದರೆ ಶುರುವಾಗುತ್ತೆ. ವಿಮಾನ ಸರಿಸುಮಾರು 825 ಅಡಿಗಳಷ್ಟು ಎತ್ತರವನ್ನು ತಲುಪಿದ ತಕ್ಷಣವೇ ಕೆಳಗಡೆ ಇಳಿಯೋಕೆ ಪ್ರಾರಂಭಿಸುತ್ತೆ. ಸೊ ಇಲ್ಲಿ ಏನಾಯ್ತು ಅಂದ್ರೆ ಟೇಕ್ ಆಫ್ ಆದ ತಕ್ಷಣ ವಿಮಾನಕ್ಕೆ ಬೇಕಾದಷ್ಟು ಥ್ರಸ್ಟ್ ಇಂಜಿನ್ ಗಳಿಂದ ಬರಲ್ಲ, ಅಂದ್ರೆ ಕಡಿಮೆ ಥ್ರಸ್ಟ್ ಕಂಡು ಬರುತ್ತೆ. ಎಕ್ಸ್ಪರ್ಟ್ಸ್ ಅನಲೈಸ್ ಮಾಡಿರುವ ವಿಡಿಯೋಗಳಲ್ಲಿ ವಿಮಾನ 400ಕ್ಕೂ ಹೆಚ್ಚು ಅಡಿಗಳಷ್ಟು ಎತ್ತರಕ್ಕೆ ಹೋದಾಗ ಲ್ಯಾಂಡಿಂಗ್ ಗೇರ್ ಆಟೋಮೆಟಿಕ್ ಆಗಿ ಕ್ಲೋಸ್ ಆಗದೆ ಇರುವುದು ಕಂಡು ಬಂದಿದೆ. ಸಾಮಾನ್ಯವಾಗಿ ಟೇಕ್ ಆಫ್ ಆದ 5 ಸೆಕೆಂಡ್ಗಳಲ್ಲಿ ಅಥವಾ ವಿಮಾನ ಮೇಲೆ ಏರೋಕೆ ಶುರು ಮಾಡಿದ ತಕ್ಷಣ ಲ್ಯಾಂಡಿಂಗ್ ಗೇರ್ ಅನ್ನೋದು ಕ್ಲೋಸ್ ಆಗಬೇಕು. ಒಂದು ವೇಳೆ ಲ್ಯಾಂಡಿಂಗ್ ಗೇರ್ ಕೆಳಗಡೆ ಇದ್ರೆ ಡ್ರ್ಯಾಗ್ ಹೆಚ್ಚಾಗಿ ವಿಮಾನದ ಬೇಗ ಕಡಿಮೆ ಆಗುತ್ತೆ. ಸೊ ಪೈಲಟ್ಗಳು ವಿಮಾನವನ್ನು ಎತ್ತರಕ್ಕೆ ಏರಿಸೋಕೆ ಯೋಕನ್ನ ಎಳೆದ್ರು ಕೂಡ ವಿಮಾನ ಮಾತ್ರ ಇಳಿತಾನೆ ಇತ್ತಂತೆ. DGCA ಪ್ರಕಾರ ವಿಮಾನ ಸಂಪರ್ಕವನ್ನು ಕಳೆದುಕೊಳ್ಳೋಕೆ ಮುಂಚೆ ಮೇಡೆಗೆ ಕರೆ ಮಾಡಿತ್ತಂತೆ. ಮೇಡೆ ಅಂದ್ರೆ ತುರ್ತು ಪರಿಸ್ಥಿತಿಯನ್ನು ಸೂಚಿಸುವ ಒಂದು ಇಂಟರ್ನ್ಯಾಷನಲ್ ಸೌಂಡ್ ಡಿಸ್ಟ್ರೆಸ್ ಸಿಗ್ನಲ್. ಆದ್ರೆ ಏರ್ ಟ್ರಾಫಿಕ್ ಕಂಟ್ರೋಲ್ ರೆಸ್ಪಾಂಡ್ ಆಗೋಷ್ಟರಲ್ಲಿ ವಿಮಾನ ಬಿಜೆ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ ಮೇಲೆ ಕ್ರಾಶ್ ಲ್ಯಾಂಡ್ ಆಗಿ ಬಿಡುತ್ತೆ. ಕ್ರಾಶ್ ನಡೆದ ಸ್ಥಳದಲ್ಲಿ ಭಾರಿ ಕಪ್ಪು ಹೊಗೆ ಮತ್ತು ಗೋಳದಂತಹ ಬೆಂಕಿ ವ್ಯಾಪಕವಾಗಿ ಹರಡಿಬಿಡುತ್ತೆ. ಮೆಡಿಕಲ್ ಕಾಲೇಜ್ನ 4 ಜನ MBBS ವಿದ್ಯಾರ್ಥಿಗಳು ಮತ್ತು ವೈದ್ಯರ ಪತ್ನಿಯ ಜೊತೆಗೆ ಇನ್ನೂ ಕೆಲವರು ಸಾವನ್ನಪ್ತಾರೆ. 19 ಜನರಿಗೆ ಗಾಯಗಳಾಗಿವೆ. ಈ ಸಂಖ್ಯೆ ಇನ್ನೂ ಹೆಚ್ಚಾಗಬಹುದು.
ಯಾಕಂದ್ರೆ ಆ ಕ್ರಾಶ್ ಆಗಿರುವ ವಿಧಾನವನ್ನು ನೋಡಿದ್ರೆ ಯಾರು ಪ್ಯಾಸೆಂಜರ್ಸ್ ಯಾರು ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳು ಎಂದು ಅರ್ಥವಾಗದ ರೀತಿಯಲ್ಲಿ ತಮ್ಮ ದೇಹಗಳು ತುಂಡು ತುಂಡಾಗಿ ಬಿದ್ದಿದ್ವಂತೆ. ಲೋಕಲ್ ಜನರು ಆ ಕ್ರಾಶ್ ಆಗಿರುವ ಶಬ್ದ ಒಂದು ದೊಡ್ಡ ಭೂಕಂಪದಂತೆ ಇತ್ತು ಅಂತ ಹೇಳಿದ್ದಾರೆ ಅಂದ್ರೆ ನೀವೇ ಅರ್ಥ ಮಾಡ್ಕೊಳ್ಳಿ ಇದು ಎಷ್ಟು ದೊಡ್ಡ ದುರಂತ ಆಗಿರ್ಬೋದು ಅಂತ. ಈ ವಿಮಾನದಲ್ಲಿರುವ 242 ಜನರಲ್ಲಿ ಅದೃಷ್ಟವಶಾತ್ ಕೇವಲ ಒಬ್ಬ ವ್ಯಕ್ತಿ ಮಾತ್ರವೇ ಬದುಕುಳಿದಿದ್ದಾರೆ. ಅವರೇ 40 ವರ್ಷದ ವಿಶ್ವಾಸ್ ಕುಮಾರ್ ರಮೇಶ್ ಅವರ ಪ್ರಕಾರ ವಿಮಾನ ಟೇಕ್ ಆಫ್ ಆದ ತಕ್ಷಣ ಕೆಳಗಡೆ ಇಳಿಯೋಕೆ ಪ್ರಾರಂಭಿಸುತ್ತೆ ಅಂಡ್ ಇದ್ದಕ್ಕಿದ್ದಂತೆ ಒಡೆದು ಹೋಗಿ ಅವರನ್ನ ವಿಮಾನದಿಂದ ಹೊರಗಡೆ ಎಸೆದು ಬಿಡುತ್ತೆ. ನಂತರ ದೊಡ್ಡ ಸ್ಫೋಟ ಸಂಭವಿಸುತ್ತೆ. ತನ್ನ ಸುತ್ತಲೂ ಮೃತದೇಹಗಳು ಮತ್ತು ವಿಮಾನದ ಭಾಗಗಳು ಹರಡಿರೋದನ್ನ ಕಂಡಿದ್ದಾರೆ ಅಂತ ಹೇಳಿದ್ದಾರೆ. ನಾನು ಎದ್ದಾಗ ನನ್ನ ಸುತ್ತಲೂ ದೇಹಗಳಿದ್ವು, ನನಗೆ ಭಯವಾಯಿತು, ನಾನು ಎದ್ದು ಅಲ್ಲಿಂದ ಓಡಿ ಹೋದೆ ಎಂದು ಅವರು ಹೇಳಿದ್ದಾರೆ. ಸೊ ಟೇಕ್ ಆಫ್ ಆದ 5 ನಿಮಿಷಗಳ ನಂತರ ಈ ಇನ್ಸಿಡೆಂಟ್ ನಡೆದಿದೆ ಅಂತ ಕೆಲವು ಮೂಲಗಳು ಹೇಳಿದ್ರೆ ಇನ್ನು ಕೆಲವು ಮೂಲಗಳು ಕ್ಷಣಾರ್ಧದಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಅಂತ ಹೇಳ್ತಾ ಇವೆ. ಸಿಸಿಟಿವಿ ದೃಶ್ಯಾವಳಿಗಳ ಪ್ರಕಾರ ವಿಮಾನ 30 ಸೆಕೆಂಡ್ಗಳ ಕಾಲ ಗಾಳಿಯಲ್ಲಿತ್ತು. ಸೊ ಮೇಡೆಗೆ ಕರೆ ಮಾಡಿರುವುದು ಮತ್ತು ಲ್ಯಾಂಡಿಂಗ್ ಗೇರ್ ಸಮಸ್ಯೆ ಇರೋದನ್ನ ಗಮನಿಸಿದ್ರೆ ವಿಮಾನ ಟೇಕ್ ಆಫ್ ಆದ ಕ್ಷಣದಿಂದಲೇ ಸೀರಿಯಸ್ ಟೆಕ್ನಿಕಲ್ ಫೇಲ್ಯೂರ್ ಅನ್ನು ಎದುರಿಸಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಬಟ್ ಈ ಘಟನೆಗೆ ನಿಜವಾದ ಕಾರಣ ಏನು ಎಂಬುದರ ಬಗ್ಗೆ ಇನ್ನೂ ತನಿಖೆ ನಡೀತಾ ಇದೆ. ಆದ್ರೆ ಸಿಕ್ಕಿರುವ ವಿಡಿಯೋಗಳು ಮತ್ತು ಏವಿಯೇಷನ್ ಎಕ್ಸ್ಪರ್ಟ್ ಅನಲೈಸಿಸ್ ಆಧಾರದ ಮೇಲೆ ಕೆಲವು ಥಿಯರಿಗಳು ಹೊರಗಡೆ ಬಂದಿವೆ. ಅವುಗಳಲ್ಲಿ ಒಂದು ಮುಖ್ಯವಾದ ಥಿಯರಿ ಡಬಲ್ ಎಂಜಿನ್ ಫೇಲ್ಯೂರ್. ಸೊ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ವಿಮಾನ ರನ್ವೇ ಅನ್ನು ದಾಟಿದಾಗ ಧೂಳಿನ ಒಂದು ರಾಶಿ ಕಂಡು ಬರುತ್ತೆ. ಈ ರೀತಿ ಕಂಡು ಬಂದ್ರೆ ಆ ವಿಮಾನ ಕಡಿಮೆ ಥ್ರಸ್ಟ್ ಅನ್ನ ಹೊಂದಿ ಡಬಲ್ ಎಂಜಿನ್ ಸಮಸ್ಯೆಯನ್ನ ಹೊಂದಿದೆ ಎಂದು ಸೂಚಿಸುತ್ತೆ. ಸೊ ಡಿಜಿಸಿಎ ಮೇಡೆ ಕರೆ ಮಾಡಿದಾಗ ವಿಮಾನ ಟೇಕ್ ಆಫ್ ಅನ್ನ ಸೇಫ್ ಆಗಿ ಕ್ಯಾನ್ಸಲ್ ಮಾಡೋಕೆ ಸಾಧ್ಯವಾಗದಷ್ಟು ವೇಗವನ್ನು ತಲುಪಿದ ನಂತರ ಡಬಲ್ ಎಂಜಿನ್ ಫೇಲ್ಯೂರ್ ಸಂಭವಿಸಿದೆ ಎಂದು ಹೇಳ್ತಾ ಇದ್ದಾರೆ. ಆದ್ರೆ ಈ ಡಬಲ್ ಎಂಜಿನ್ ಫೇಲ್ಯೂರ್ ತುಂಬಾ ರೇರ್ ಆಗಿ ನಡೆಯುತ್ತೆ. ಹೇಳಬೇಕು ಅಂದ್ರೆ ಕಳೆದ 70 ವರ್ಷಗಳಲ್ಲಿ ಕೇವಲ 7 ಬಾರಿ ಮಾತ್ರವೇ ನಡೆದಿದೆ. ಅಂಡ್ ಸೆಕೆಂಡ್ ಥಿಯರಿ ಏನಂದ್ರೆ ಬರ್ಡ್ ಹಿಟ್ ಥಿಯರಿ. ಆದ್ರೆ 2 ಇಂಜಿನ್ಗಳಿಗೆ ಪಕ್ಷಿಗಳು ಬಂದು ಬಡಿದುಕೊಳ್ಳುವುದು ತುಂಬಾ ಅಪರೂಪ ಅಂಡ್ ಸಾಧ್ಯ ಇಲ್ಲ ಅಂತ ಕೂಡ ಹೇಳ್ಬೋದು. ಅಂಡ್ ಮೂರನೇ ಥಿಯರಿ ಫ್ಲಾಪ್ಸ್ ಥಿಯರಿ. ಕೆಲವು ಜನ ಎಕ್ಸ್ಪರ್ಟ್ಸ್ ಟೇಕ್ ಆಫ್ ಸಮಯದಲ್ಲಿ ವಿಮಾನದ ಫ್ಲಾಪ್ಸ್ ಗಳನ್ನ ಪ್ರಾಪರ್ ಆಗಿ ಎಕ್ಸ್ಟೆಂಡ್ ಮಾಡಿರಲಿಲ್ಲ ಎಂದು ಕೂಡ ಹೇಳ್ತಿದ್ದಾರೆ. ಈ ಫ್ಲಾಪ್ ಗಳು ಕಡಿಮೆ ವೇಗದಲ್ಲಿ ಮ್ಯಾಕ್ಸಿಮಮ್ ಲಿಫ್ಟ್ ಪ್ರೊಡ್ಯೂಸ್ ಮಾಡೋಕೆ ಸಹಾಯ ಮಾಡುತ್ತವೆ. ಆದ್ರೆ 787 ವಿಮಾನದಲ್ಲಿ ಫ್ಲಾಪ್ಸ್ ಗಳು ಸರಿಯಾಗಿ ಸೆಟ್ ಆಗದಿದ್ರೆ ಟೇಕ್ ಆಫ್ ಕಾನ್ಫಿಗರೇಷನ್ ವಾರ್ನಿಂಗ್ ಸಿಸ್ಟಮ್ ಎಚ್ಚರಿಕೆ ನೀಡುತ್ತೆ. ಸೊ ಈ ರೀತಿ ನೋಡಿದ್ರೆ ಈ ಥಿಯರಿ ಈ ಘಟನೆಗೆ ಕಾರಣ ಹ್ಯೂಮನ್ ಎರರ್ ಆಗಿರಬಹುದು ಎಂದು ಕೂಡ ಹೇಳುತ್ತೆ. ಆದ್ರೆ ಎಷ್ಟು ಥಿಯರಿಗಳಿದ್ರೂ ಕೂಡ ಇವುಗಳಿಗೆ ಆಧಾರಗಳಿಲ್ಲ. ಈ ಘಟನೆಯ ಮೇಲೆ ಇಂಟರ್ನ್ಯಾಷನಲ್ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಬೋಯಿಂಗ್ ಮತ್ತು ಏರ್ ಇಂಡಿಯಾ ಎರಡೂ ಸಂಸ್ಥೆಗಳು ಕೂಡ ಕಾರಣಗಳನ್ನು ತಿಳಿದುಕೊಳ್ಳೋಕೆ ಪ್ರಯತ್ನಿಸ್ತಾ ಇದೆ. ಭಾರತದ ಏವಿಯೇಷನ್ ರೆಗ್ಯುಲೇಟರಿ ಏಜೆನ್ಸಿ ಡಿಜಿಸಿಎ ತನಿಖೆಯನ್ನು ನಡೆಸ್ತಾ ಇದೆ. ಯುಎಸ್ ನ್ಯಾಷನಲ್ ಟ್ರಾನ್ಸ್ಪೋರ್ಟೇಷನ್ ಸೇಫ್ಟಿ ಬೋರ್ಡ್ ಮತ್ತು ಯುಕೆ ಏರ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ರಾಂಚ್ ಕೂಡ ಸಹಾಯ ಮಾಡ್ತಾ ಇದೆ. ಸೊ ಇಂತಹ ಇನ್ವೆಸ್ಟಿಗೇಷನ್ಸ್ ಸಾಮಾನ್ಯವಾಗಿ 2 ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳನ್ನು ತೆಗೆದುಕೊಳ್ಳುತ್ತವೆ. ಆದ್ರೆ ಇಂಟರ್ನ್ಯಾಷನಲ್ ಸಿವಿಲ್ ಏವಿಯೇಷನ್ ಆರ್ಗನೈಸೇಷನ್ ನ ಆನೆಕ್ಸ್ 13 ಪ್ರಕಾರ ಪ್ರಾಥಮಿಕ ವರದಿಯನ್ನ 30 ದಿನಗಳಲ್ಲಿ ಪೂರ್ಣಗೊಳಿಸಬೇಕು ಮತ್ತು ಫೈನಲ್ ರಿಪೋರ್ಟ್ ಅನ್ನ 1 ವರ್ಷದೊಳಗಡೆ ಪಬ್ಲಿಕ್ ಮಾಡಬೇಕು. ಸೊ AI-171 ಇನ್ಸಿಡೆಂಟ್ ನ ಫೈನಲ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಮುಂದಿನ ವರ್ಷ ಜೂನ್ 12 ಒಳಗಡೆ ಬಿಡುಗಡೆ ಮಾಡಲು ನಿರ್ಧರಿಸಿದ್ದಾರೆ. ಏರ್ ಇಂಡಿಯಾ ಮತ್ತು ಬ್ರಿಟಿಷ್ ಸರ್ಕಾರ ಸಂತ್ರಸ್ತರ ಕುಟುಂಬಗಳಿಗೆ ಸಹಾಯ ಕೇಂದ್ರಗಳನ್ನು ಸ್ಥಾಪಿಸಿವೆ. ಕುಟುಂಬ ಸದಸ್ಯರಿಗೆ ಅಹಮದಾಬಾದ್ಗೆ ಪ್ರಯಾಣಿಸಲು ವ್ಯವಸ್ಥೆ ಮಾಡಲಾಗ್ತಾ ಇದೆ. ಟಾಟಾ ಗ್ರೂಪ್ನ ಅಧ್ಯಕ್ಷ ಎನ್ ಚಂದ್ರಶೇಖರನ್ ರವರು ನಮ್ಮ ದುಃಖವನ್ನು ವ್ಯಕ್ತಪಡಿಸಲು ಪದಗಳಿಲ್ಲ ಅಂತ ಹೇಳಿದ್ದಾರೆ ಮತ್ತು ಮೃತಪಟ್ಟವರ ಕುಟುಂಬಗಳಿಗೆ 1 ಕೋಟಿ ರೂಪಾಯಿಯ ಪರಿಹಾರವನ್ನು ಘೋಷಿಸಿದ್ದಾರೆ. ಸೊ ಫೈನಲ್ ಆಗಿ ಹೇಳೋದೇನು ಅಂದ್ರೆ ಈ ಅಹಮದಾಬಾದ್ ವಿಮಾನದ ದುರಂತ ಕೇವಲ ಒಂದು ಸುದ್ದಿ ಮಾತ್ರವಲ್ಲ, ಇದು ನೂರಾರು ಕುಟುಂಬಗಳ ಜೀವವನ್ನ ಶಾಶ್ವತವಾಗಿ ಬದಲಾಯಿಸಿದ ಒಂದು ಭೀಕರ ಘಟನೆ. ಕಳೆದು ಹೋದ ಪ್ರತಿಯೊಂದು ಜೀವ ಒಂದು ಕತೆ, ಒಂದು ಕನಸು, ಒಂದು ಭವಿಷ್ಯವನ್ನ ಹೊಂದಿತ್ತು. ಈ ದುರಂತ ಘಟನೆ ಕಳೆದು ಹೋದ ಜೀವಗಳನ್ನ ಮರಳಿ ತರೋಕೆ ಆಗದಿದ್ರೂ ಕೂಡ ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ನೋಡಿಕೊಳ್ಳೋಕೆ ಇದೊಂದು ಜೀವನ ಪಾಠವಾಗುತ್ತೆ. ಈ ಘಟನೆ ನಮ್ಗೆಲ್ಲರಿಗೂ ಒಂದು ವಾರ್ನಿಂಗ್ ಬೆಲ್ ಆಗಿ ಸುರಕ್ಷತೆಗೆ ಯಾವಾಗಲೂ ಮೊದಲ ಆದ್ಯತೆ ನೀಡಬೇಕು ಎಂಬುದನ್ನು ಒತ್ತಿ ಹೇಳುತ್ತೆ. ಹಾಗಾದ್ರೆ ಈ ಘಟನೆಯ ಬಗ್ಗೆ ನಿಮಗೆ ಅನಿಸ್ತಾ ಇದೆ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ.